ನಮಸ್ಕಾರ. ಬಾಕ್ಸ್ ಆಫೀಸ್ನಲ್ಲಿ ಅಸಲಿ ಯುದ್ಧ ಶುರುವಾಗ್ತಾ ಇದೆ. ಏಪ್ರಿಲ್ 30ಕ್ಕೆ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿ ಬಿಗ್ ಕ್ಲಾಶ್ ಆಗೋದು ಕನ್ಫರ್ಮ್ ಆಯ್ತಾ? ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾಗೆ ರಾಮ್ ಚರಣ್ ಅವರ ಪೆದ್ದಿ ಎದುರಾಗ್ತಿದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ. ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಮೇಲೆ ಇಡೀ ದೇಶದ ಕಣ್ಣಿದೆ. 1970ರ ದಶಕದ ಬೆಂಗಳೂರು ಅಂಡರ್ವರ್ಲ್ಡ್ ಕತೆ ಹೇಳಲು ಆಕ್ಷನ್ ಪ್ರಿನ್ಸ್ ರೆಡಿಯಾಗಿದ್ದಾರೆ. ಈಗಾಗಲೇ ಈ ಚಿತ್ರದ ಟೀಸರ್ ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಮಾಡಿದೆ. ಭೂಗತ ಲೋಕದ ಕಥೆಯನ್ನ ಹೊಂದಿರೋ ಕೆಡಿ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗ್ತಿದೆ. ಇದೇ ಸಮಯದಲ್ಲಿ ಯೂಟ್ಯೂಬ್ನಲ್ಲಿ ಕೆಡಿ ಚಿತ್ರದ ಹಾಡುಗಳು ಮತ್ತು ಟೀಸರ್ಗಳು ವೈರಲ್ ಆಗಿವೆ. ವಿಶೇಷವಾಗಿ ಸಂಜಯ್ ದತ್ ಮತ್ತು ನೋರಾ ಫತೇಹಿ ಅವರ ಹಾಡಿನ ವಿವಾದವು ಸುದ್ದಿಯಲ್ಲಿದೆ. ಇನ್ನೊಂದು ಕಡೆ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಮತ್ತು ಬುಜ್ಜಿ ಬಾಬು ಸಾನಾ ಕಾಂಬಿನೇಷನ್ನ ಬಹುನಿರೀಕ್ಷಿತ ಚಿತ್ರ ಪೆದ್ದಿ ಅದೇ ದಿನಾಂಕದಂದು ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ. ಇದು ಸ್ಪೋರ್ಟ್ಸ್ ಡ್ರಾಮಾ ಆಗಿದ್ದು ಚರಣ್ ಲುಕ್ ಬಗ್ಗೆ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲವಿದೆ. ಈ ಸಿನಿಮಾ ಸುಮಾರು 300 ಕೋಟಿ ರು ಬಜೆಟ್ನ ಚಿತ್ರ ಆಗಿರೋದ್ರಿಂದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಪೈಪೋಟಿಗೆ ಕಾರಣವಾಗಬಹುದು. ಒಂದೇ ದಿನ ಎರಡೆರಡು ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಅಭಿಮಾನಿಗಳ ನಡುವೆ ಜಟಾಪಟಿ. ಹೌದು, ಒಂದೇ ದಿನ 2 ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದ್ರೆ ಥಿಯೇಟರ್ಗಳ ಹಂಚಿಕೆಗಳಿಗೆ ತೊಂದರೆಯಾಗುತ್ತಾ? ಧ್ರುವ ಸರ್ಜಾ ವರ್ಸಸ್ ರಾಮ್ ಚರಣ್ ಪೈಪೋಟಿಯಲ್ಲಿ ಗೆಲ್ಲೋದು ಯಾರು ಎಂಬ ಪ್ರಶ್ನೆ ಈಗ ಮೂಡಿದೆ. ಆದ್ರೆ ಜೋಗಿ ಪ್ರೇಮ್ ಅಂದ್ರೇನೆ ಅದ್ಧೂರಿತನ. 70ರ ದಶಕದ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡಿರೋ ರೀತಿನೇ ಅದ್ಭುತವಾಗಿದೆ. ಇನ್ನು ಈ ಚಿತ್ರಕ್ಕಾಗಿ ಧ್ರುವ ಸರ್ಜಾ ಪಟ್ಟಿರೋ ಶ್ರಮ, ಅವರ ಹೊಸ ಲುಕ್ ಅಭಿಮಾನಿಗಳಿಗೆ ಹಬ್ಬವನ್ನುಂಟು ಮಾಡಿದೆ. ಅಷ್ಟೇ ಅಲ್ಲ, ಚಿತ್ರದಲ್ಲಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ವಿ ರವಿಚಂದ್ರನ್, ಕಿಚ್ಚ ಸುದೀಪ್ ಅವರಂತಹ ದಿಗ್ಗಜ ನಟರಿದ್ದಾರೆ. ಇದು ಕೇವಲ ಕನ್ನಡ ಚಿತ್ರವಲ್ಲ, ಅಪ್ಪಟ ಪ್ಯಾನ್ ಇಂಡಿಯಾ ವಾರ್. ಇನ್ನು ಪೆದ್ದಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಬುಜ್ಜಿ ಬಾಬು ಸಾನಾ ವಿಷನ್ ಅಡಿಯಲ್ಲಿ ಉಪ್ಪೇನಾ ನಂತರ ಬುಜ್ಜಿ ಬಾಬು ಮಾಡ್ತಾ ಇರೋ ಈ ಚಿತ್ರ ಹಳ್ಳಿ ಸೊಗಡಿನ ಸ್ಪೋರ್ಟ್ಸ್ ಡ್ರಾಮಾ ಎನ್ನಲಾಗ್ತಿದೆ. ಈ ಚಿತ್ರದ ಮೂಲಕ ಜಾನ್ವಿ ಕಪೂರ್ ದಕ್ಷಿಣ ಭಾರತಕ್ಕೆ ಕಾಲಿಡ್ತಿರೋದು ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಕನ್ನಡಿಗರಿಗೆ ಮತ್ತೊಂದು ಕುತೂಹಲಕಾರಿ ವಿಷಯ ಅಂದ್ರೆ, ಈ ಚಿತ್ರದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಚಿತ್ರಕ್ಕೆ AR ರೆಹಮಾನ್ ಮ್ಯೂಸಿಕ್. ಹೌದು, ಆಸ್ಕರ್ ವಿಜೇತ ರೆಹಮಾನ್ ಸಂಗೀತ ಈ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆದ್ರೆ ಏನಾಗುತ್ತೆ? ಕರ್ನಾಟಕದಲ್ಲಿ ಕೆಡಿ ಹವಾ ಜೋರಾಗಿದ್ರೆ, ಆಂಧ್ರ ತೆಲಂಗಾಣದಲ್ಲಿ ರಾಮ್ ಚರಣ್ ಕ್ರೇಜ್ ಜಾಸ್ತಿ ಇದೆ. ಆದರೆ ಹಿಂದಿ ಬೆಲ್ಟ್ನಲ್ಲಿ ಯಾರಿಗೆ ಹೆಚ್ಚಿನ ಸ್ಕ್ರೀನ್ ಸಿಗುತ್ತೆ ಅನ್ನೋದೇ ಇದೀಗ ಮೂಡಿರೋ ಕುತೂಹಲ. ಪ್ರೇಮ್ ಅವರ ರೆಟ್ರೋಮಾಸ್ ವರ್ಸಸ್ ಬುಜ್ಜಿ ಬಾಬು ಅವರ ಎಮೋಷನಲ್ ಸ್ಪೋರ್ಟ್ಸ್ ಡ್ರಾಮಾ. ಜನ ಯಾರನ್ನ ಕೈ ಹಿಡಿತಾರೆ ಅನ್ನೋದು ಕುತೂಹಲ. ಹಾಗಾದ್ರೆ 30ರ ಈ ಮಹಾ ಸಂಗ್ರಮಕ್ಕೆ ನೀವು ಯಾರ ಸಿನಿಮಾಗಾಗಿ ಕಾಯ್ತಿದ್ದೀರಾ? ನಿಮ್ಮ ಸಪೋರ್ಟ್ ಯಾರಿಗೆ? ಕೆಡಿ ಸಿನಿಮಾದ ಆಕ್ಷನ್ ನೋಡೋಕೆ ಕಾಯ್ತಿದ್ದೀರಾ ಅಥವಾ ರಾಮ್ ಚರಣ್ ಅವರ ಕಮ್ ಬ್ಯಾಕ್ಗಾ? ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.